ಕೊರಟಗೆರೆ ಪೊಲೀಸರು ಇಸ್ಪೀಟ್ ದಂಧೆಗೆ ಬ್ರೇಕ್ ಹಾಕುವ ಕೆಲಸ ಮಾಡಿದ್ದಾರೆ. ಹೌದು, ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಇಸ್ಪೀಟ್ ದಂಧೆ ನಡೆಯುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಹಾಗೂ ಹಾಲಿ ಉಪಾಧ್ಯಕ್ಷನನ್ನ ಅರೆಸ್ಟ್ ಮಾಡಲಾಗಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿಯ ತೋಟದ ಮನೆಯಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆಯ ಗಂಡ ಹಾಗೂ ಉಪಾಧ್ಯಕ್ಷ ಸೇರಿ ಹಲವಾರು ಮಂದಿ ಇಸ್ಪೀಟ್ನ ದಂಧೆ ನಡೆಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ, ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ನೇತೃತ್ವದ ತಂಡ ರೇಡ್ ಮಾಡಿತ್ತು. ದಾಳಿ ವೇಳೆ ಮಾಜಿ ಅಧ್ಯಕ್ಷೆ ಪತಿ ಕುಮಾರ, ಹಾಲಿ ಉಪಾಧ್ಯಕ್ಷ ರಾಮು ಹಾಗೂ ಮಾಜಿ ಸದಸ್ಯ ರಾಮಾಂಜನೇಯರನ್ನ ಬಂಧನ ಮಾಡಲಾಗಿದೆ. ಅಲಿಮುಲ್ಲಾ, ರಮೇಶ್, ರಾಮಕೃಷ್ಣ, ಚಾಂದು ಪಾಷಾ ಹಾಗೂ ಹನುಮಂತರಾಜು ಎಂಬುವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಗಳಿಂದ 2 ದ್ವಿಚಕ್ರ ವಾಹನ, 1,10,000 ರೂಪಾಯಿ ನಗದು ಹಣವನ್ನ ಸೀಸ್ ಮಾಡಲಾಗಿದೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ 8 ಮಂದಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹರೀಶ್ ಬಾಬು, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.